ಪ್ರಾಬ್ಲಮ್ ಇಲ್ಲ. ನಾವೇನೋ ನಿರ್ಣಯ ತಂದಿದ್ದೀರಾ, ರೂಲಿಂಗ್ ಕೊಟ್ಟಿದ್ದಾರೆ, ಸದನ ನಡೆಸಿ ನಿರ್ಣಯ. ನಿಮಗೆ ಅಧ್ಯಕ್ಷ ಸಂಜೆ ಮಠ ಮಾತಾಡಕ್ ಕೊಟ್ಟರು ಅದನ್ನ ಒಂದ್ ನಿಮಿಷ ಅಧ್ಯಕ್ಷ ನೀವು ಹಿಂಗ್ ಸರ್ ಅಧ್ಯಕ್ಷ ಸುನೀಲ್ ಅವರು ರಾಯರೆಡ್ಡಿ ಅವರು ಮತ್ತು ದಿನೇಶ್ ಗುಂಡೂರಾವ್ ಅವರು 146 ಮತ್ತು 147 ಅನ್ನ ಕೋಟ್ ಮಾಡಿದ್ದಾರೆ. 146 ಮತ್ತು 147 ಹೇಳಿದ್ದಾರೆ. 146 ಏನ್ ಹೇಳುತ್ತೆ? ಒಂದು ನಿರ್ಣಯವನ್ನು ಮಂಡಿಸಲು ಇಷ್ಟಪಟ್ಟಿರುವ ಮಂತ್ರಿಗಳಲ್ಲದ ಒಬ್ಬರು, ಐ ಅಗ್ರಿ, ಮಂತ್ರಿಗಳಲ್ಲದವರು ನಿರ್ಣಯ ಮಾಡಬೇಕಾದ್ರೆ 7 ದಿನ ಮುಂಚೆ ನೋಟಿಸ್ ಕೊಡಬೇಕು ಅಂತ ಅವ್ರು ಹೇಳ್ತಾರೆ. ಅದ್ ನಾನು ಒಪ್ಕೋತೀನಿ. ಎರಡನೇದು 147ರಲ್ಲಿ ನಿರ್ಣಯದ ವಿಷಯ ಮತ್ತು ಅದನ್ನು ಅಂಗೀಕರಿಸಲು ಷರತ್ತುಗಳು. ಒಬ್ಬ ಸದಸ್ಯ ಅಥವಾ ಒಬ್ಬ ಮಂತ್ರಿಗಳು ಸಾರ್ವಜನಿಕ ಹಿತಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯದಲ್ಲಿ ಒಂದು ನಿರ್ಣಯ ಮಂಡಿಸಬಹುದು ಅಂತಿದೆ. ಎಷ್ಟು ದಿನದಲ್ಲಿ ಅಂತ ಇದರಲ್ಲಿ ಇಲ್ಲ. ಒಂದು ನಿಮಿಷ, ಎಷ್ಟು ದಿನದ ಮುಂಚೆ ನೋಟಿಸ್ ಕೊಡಬೇಕು, ಈಗ ಕೊಡ್ಬೇಕಾ, ಮುಂಚೆ ಕೊಡ್ಬೇಕಾ ಅಂತಿಲ್ಲ. ನಿಮ್ಮ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಅಲ್ಲಿ ಅವ್ರೇನ್ ಹೇಳ್ತಾರೆ? ಸರ್ಕಾರಿ ನಿರ್ಣಯಗಳು ಅಂತಿದೆ. ಒಂದು ನಿಮಿಷ ಸರ್, ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಇದು. ನಿಮ್ಮ ನಿಯಮದಲ್ಲಿ ಇಲ್ಲ ಅಂದ್ರೆ ನಾವು ಇದಕ್ಕೆ ಹೋಗ್ಬೇಕಲ್ಲ, ಬೇರೆ ನಿರ್ಣಯ ಇಲ್ಲ. ಆ ಸರ್ಕಾರಿ ಪ್ರಾಕ್ಟೀಸ್ ಅಲ್ಲಿ ನೀನು ಹೇಳ್ತಾರೆ ವಾಸ್ತವಿಕ ಪದ್ಧತಿಯ ಪ್ರಕಾರ ಸರ್ಕಾರಿ ನಿರ್ಣಯಗಳು. ನಾವೇ ಕೇಳಿ 20 ವರ್ಷದಿಂದ ನಾವು ಕೇಳಿದ್ವಿ. ಈ ರೂಲ್ಸ್ ಪ್ರಕಾರ ಹೇಳ್ತಾ ಇದ್ದೆ, ನೀವು ಕೇಳಿ. ಈ ರೂಲ್ಸ್ ಸರಿ ನಿಮ್ಗೆ ಗೊತ್ತಾದಾಗ ನೀವು ತಪ್ಪಿಸ್ತರಾಗಿದ್ದೀರಿ, ಅದಕ್ಕಾಗ ಪಾರ್ಲಿಮೆಂಟರಿ ಬುಕ್ಕಿಗೆ ಹೋಗುದು ನಿಮ್ಮೆಲ್ಲ ಸುಮ್ಮನೆ. ಯಾವಾಗ ಮಂಡಿಸಿ ಹೇಳ್ತೇನೆ, ಸರ್ಕಾರ ಎಮರ್ಜೆನ್ಸಿ ಯಾವಾಗ ಕೂಡ ಮಂಡಿಸಬಹುದು, ಪಾರ್ಲಿಮೆಂಟ್ ನೆಕ್ಸ್ಟ್ ಯುಎಸ್, ಆಮೇಲೆ USSR, ಆಮೇಲೆ ದುಬೈ. ಸದನ ನಡೀಬಾರ್ದು. ಅವಕಾಶ ಕೊಡಬಾರ್ದು. ಯಾವ ನಿಯಮನೂ ನಿಮ್ಮ ಪರವಾಗಿಲ್ಲ, ಸುಮ್ಮನೆ ಆರ್ಗ್ಯೂ ಮಾಡ್ತಾ ಇದ್ದೀರಿ. ವಿಧಾನಸಭೆ ಚರ್ಚೆ ಮಾಡಕ್ಕೆ ನಾನು ಮಾತಾಡಕ್ಕೆ ಬಿಡಲ್ಲ ಅಂದ್ರೆ ಏನ ಮಾತಾಡಕ್ಕಿಲ್ಲ. ಇದ್ರ ಬಗ್ಗೆ ಚರ್ಚೆಗೆ ಆಸಕ್ತಿ ಇದೆಯಾ ಇಲ್ಲ ಅಷ್ಟೇ. 147 ರೂಲಿಂಗ್ ಕೊಟ್ಟಿದ್ದೀರಿ, ಅದನ್ನ ಒಪ್ಕೋಬೇಕು ಅವರು. ಸರ್ ಒಂದ್ ನಿಮಿಷ, ಸಂಜೆ ಮಠ ಆದ್ರೂ ಮಾತಾಡಕ್ ಬಿಡಲ್ಲ. ಅವ್ರ ಹೊರಗೆ ಹೋಗಿದ್ರು ಹೋಗ್ಲಿ. ಅಧ್ಯಕ್ಷ ನೀವು ಕ್ಲಾರಿಫಿಕೇಶನ್ ಕೊಟ್ರಿ, ಪಾರ್ಲಿಮೆಂಟ್ ನೀವು ಕ್ಲಾರಿಫಿಕೇಶನ್ ಕೊಟ್ರೆ ನೆಕ್ಸ್ಟ್ ಅವ್ರ ಅಮೆಂಡ್ಮೆಂಟ್ ಕನ್ಸಿಡರ್ ಮಾಡ್ತಾರೆ. ಪಾರ್ಲಿಮೆಂಟ್ ಈಗ ನಾನು ಹೇಳ ಒಂದು ನಿಮಿಷ ರೂಲ್ಸ್ ಬಗ್ಗೆ ಮಾತಾಡಂಗಿಲ್ಲ ಸದನದಲ್ಲಿ. ಒಂದು ಸೆಕೆಂಡ್ ನೋಡಿ, ಈಗ ನಾನು 6 ಗಂಟೆಗೆ ಒಂದ್ ಸೆಕೆಂಡ್ ನಾನೀಗ 6 ಗಂಟೆಗೆ ನಿಮ್ಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಈಗ 4 ಗಂಟೆಯಿಂದ ಇದೆಲ್ಲ ಏನಾಯ್ತು, ಈಗ 6 ಗಂಟೆಗೆ 7 ಗಂಟೆಗೆ ಆಗ್ತದೆ. ಈಗ ಅದಕ್ಕೆ ಕಾರಣ ಮತ್ತೆ ನೀವು 6 ಗಂಟೆಗೆ ನೀವು ರಿಪ್ಲೈ ಅಂತ ಕೇಳಬಾರ್ದು, ಯಾಕಂದ್ರೆ ಇಲ್ಲಿ ಸಮಯ ವೇಸ್ಟ್ ಆದ್ರೆ ಮತ್ತೆ ಕೊಡ್ಲಿಕ್ಕೆ ಆಗುದಿಲ್ಲ. ಅದು ನಾನು ಹೇಳುದು ಇಷ್ಟೇ. ಒಂದ್ ನಿಮಿಷ, ನಾನು ಎರಡೇ ಸಂಗತಿಯನ್ನು ನಿಮ್ ಗಮನಕ್ಕೆ ತರೋದು. 147 ನಲ್ಲಿ ಎಷ್ಟು ದಿನದ ಮುಂಚೆ ಕೊಡಬೇಕು, ಯಾವಾಗ ಕೊಡಬೇಕು, ಅವಾಗ ನಾವು ಹೋಗಿರೋದು. ಒಂದ್ ಸೆಕೆಂಡ್, ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಬಗ್ಗೆ ನಾವು ಹೋಗಿದೀವಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ 14 ದಿನ ಮುಂಚೆ ನೀವು ಕೊಡಬೇಕು, ಹಲವು ದಿನಗಳ ಮುಂಚೆ ಕೊಡಬೇಕು. ನಿಮಿಷ ಸರ್, ಆಯ್ತು ಹೇಳಿದ್ರಲ್ಲ ನೀವು 14 ದಿವಸ ಮುಂದಕ್ಕೆ ಹೋಗ್ತೀನಿ. ರಾಯರೆಡ್ಡಿ ಹೇಳಿದಾರಲ್ಲ, ಸುನಿಲಣ್ಣ ಅಲ್ಲ ಬಿಡಿ, ರೂಲ್ಸ್ ಆಯ್ತು. ಒಂದ್ ಸೆಕೆಂಡ್ ಪ್ಲೀಸ್, ಆಯ್ತಪ್ಪ ಒಂದ್ ಸೆಕೆಂಡ್ ನೋಡಿ, ಒಂದ್ ಸೆಕೆಂಡ್ ನೀವು ನೋಡಿ ಕೂತ್ಕೊಳ್ಳಿ ಪ್ಲೀಸ್. ನೀವು ಕೂತ್ಕೊಳ್ಳಿ ಶಿವಲಿಂಗ ಅವ್ರೆ, ರಂಗ ಕೂತ್ಕೊಳ್ಳಿ. ಆಯ್ತಪ್ಪ ಒಂದ್ ಸೆಕೆಂಡ್. ಈಗ
ನೀವು ನೋಡಿ, You have power under 149. ನೀವು ಯಾವುದೋ ಒಂದು ರೀತಿಯಿಂದ ಏನಾದ್ರು ಒಂದೊಂದು ವಿಚಾರ ಪ್ರಸ್ತಾವ ಅಂತ ಮಾಡಿದಿರಿ. 147 ಕ್ಲಿಯರ್ ಕಟ್ ಆಗಿ 146 ಅಲ್ಲಿ ಮಂತ್ರಿಗಳು ಅಲ್ಲದವ್ರು ಕೊಡುವಾಗ 1 ವೀಕ್ ಟೈಮ್ ಕೊಡ್ಬೇಕು, ಕೇಳಬೇಕು. ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಕೂಡ ನಿರ್ಣಯ ವೇಟ್ ಆಯ್ತಪ್ಪ ಹೇಳಿ, ನಾನು ಅದು ರೂಲಿಂಗ್ ಕೊಟ್ಟಿದ್ದೇನೆ. ನೀವೇನಂತ ತಗೊಳ್ತೀರಿ, ಈಗ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಬುಕ್ ತಗೊಳ್ತೀರಿ, ನೀವು ಹಿಂಗೆ ಇದನ್ನು ತಗೋ. ನಾನು ವೇಟ್ ಒನ್ ಸೆಕೆಂಡ್ ಪ್ಲೀಸ್ ಸಿಟ್ ಡೌನ್. ಹೌದಪ್ಪ, ನಾನು ಎಂತ ಮಾಡುದು ನಿಮ್ಮ ಇದರಲ್ಲಿ, ನಾನು ನಿಮ್ಮ ಇದರಲ್ಲಿ ಈಗ ಒಂದ್ ಸೆಕೆಂಡ್ ಆಯ್ತು, ಮುಗಿಸ್ತೇನೆ. ಓಕೆ, ನಿಮಿಷ. ಅರವಿಂದ್ ರಾಯರೆಡ್ಡಿ ಅವರು 147 ಹೇಳಿದ ನಂತರ ನಾನು 147 ನಲ್ಲಿ ಎಷ್ಟು ದಿನದ ಮುಂಚೆ ಕೊಡಬೇಕು? ಪ್ಲೀಸ್ ಸಿಟ್ ಡೌನ್. ರಂಗನಾಥ್ 147 ನಲ್ಲಿ ಇಷ್ಟೇ ದಿನದಲ್ಲಿ ಕೊಡಬೇಕು ಅನ್ನೋದು ಎಲ್ಲೂ ನಮೂದನೆ ಆಗಿಲ್ಲ. ಅದಕ್ಕೆ ನಾನು ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಹೋಗಿದ್ದೀನಿ. ನೀವು ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ಚರ್ಚೆ ನಡೀತಿದೆ. ನೀವು ಕೊಡಿ, ರೂಲಿಂಗ್ ಕೊಡಿ. ಅದಾದ ನಂತರ ರಾಯರೆಡ್ಡಿ ಅವರೇ ಮುಂದಿನ ಓದಿದ್ದೇನು ಅಂತ ಕೇಳಿದ್ರೆ, ನಿರ್ಣಯದಲ್ಲಿ ಚರ್ಚೆಗಳು ಈಗ ರಾಯರೆಡ್ಡಿ ನಿಮಗೆ ಕನ್ವಿನ್ಸ್ ಮಾಡ್ತಾ ಯಾಕೆ ಬೇಡ, ಕನ್ವಿನ್ಸ್ ಮಾಡ್ತೀರಿ? ರೂಲ್ಸ್ ಅಲ್ಲಿ ಏನ್ ಹೇಳ್ತಾ ಇದೆ? ಒಂದ್ ನಿಮಿಷ, ರೂಲ್ಸ್ ಏನ್ ಹೇಳ್ತಾ ಇದೆ? 3 ಜನ 100 ಮಾತಾಡ್ತಾರೆ. ಅಲ್ಲ, 147ರಲ್ಲಿ 2ನೇ ಪಾಯಿಂಟ್ ಏನ್ ಹೇಳ್ತಾ ಇದೆ? ವ್ಯಂಗ್ಯ ಮಾತುಗಳು, ಆಪಾದನೆಗಳು ಅಥವಾ ಮಾನನಷ್ಟ ಹೇಳಿಕೆಗಳನ್ನ ಇರಕೂಡದು ಅಂತ ಹೇಳಿದೆ. ನೀವು ಇದರಲ್ಲಿ ಏನ್ ಸೇರಿಸಿದಿರಿ? ಅದ್ ಮತ್ತೆ ಬರ್ತಾನೆ. ಒಂದ್ ನಿಮಿಷ ಸರ್, ನಿಮಗೆ ಯಾವ್ದು ಬೇಕಾದ್ರೆ ಮಾತ್ರ ತಗೊಳ್ಳೋದಲ್ಲ. ಇಲ್ಲಿ ವ್ಯಂಗ್ಯ ಮಾತುಗಳನ್ನ ಹಾಕಿದ್ದೇವೆ. ಅನ್ನ ಕಸಿದುಕೊಂಡು ಉಳ್ಳವರನ್ನು ಇನ್ನಷ್ಟು ಶ್ರೀಮಂತರಾಗಿ ಮಾಡುವಂತ ಯೋಜನೆ ಅಂತ ಸೇರಿಸ್ತೀರಿ. ಈಗ ಮಾತಾಡಿ, ಅವ್ರು ಎಷ್ಟು ಕೇಳಿದ್ರು ಅಷ್ಟೇ. ಹೌದಪ್ಪ, ನಿಮ್ಗೆ ಆಸಕ್ತಿ ಇಲ್ಲ, ನಿಮ್ಗೆ ಆಸಕ್ತಿ ಇರುವುದಿಲ್ಲ. ರೂಲ್ಸ್ ಪ್ರಕಾರ Rule number 147 is very clear. ಈಗ ಒಂದ್ ಸೆಕೆಂಡ್, there is no time limit. ಯಾವಾಗಲಾದ್ರೂ ಇದರಲ್ಲಿ ಕೊಡಿದೆ. ಈಗ ಒಂದ್ ಸೆಕೆಂಡ್ ಮಾತಾಡ್ತೀನಿ. ಈಗ ಸುನೀಲ್ ಅವರು ಒಂದು ಪ್ರಶ್ನೆ ಎತ್ತಿದ್ರು. ನಿಮ್ಮ 147 ನಿಯಮ ಇದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಿಲ್ಲ. ಅದು ಪ್ರೊಸೀಜರ್ ಅಂಡ್ ಪ್ರಾಕ್ಟೀಸ್ ಆಫ್ ಪಾರ್ಲಿಮೆಂಟ್ ಅಂತ ಅದರಲ್ಲಿ ವಿಚಾರಗಳು ಇದೆ ಅಂತೇಳಿ ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ದೇರ್ ಈಸ್ ನೋ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ನೋಟಿಸ್ ಫಾರ್ ಮೂವಿಂಗ್ ಎ ಸ್ಟ್ಯಾಚ್ಯುಟರಿ ರೆಸೊಲ್ಯೂಷನ್ ಅಂಡ್ ವೇಟ್. There is no particular period of notice for moving a statutory resolution unless the period itself is prescribed in the particular article of the Constitution or in the section of the statute under which it is tabled. ಈ ಬುಕ್ ಅವರಿಗೆ ತೋರಿಸಿ. ಅದನ್ನು ಪೇಜ್ ಬುಕ್ಕೆ ಕಳಿಸ್ತೇನೆ. ಪೇಜ್ ನಂಬರ್ ಯಾಕೆ ಇಂಥದ್ದನ್ನೆಲ್ಲ ಸುಮ್ಮನೆ ಇಟ್ಕೊಂಡು ಮಾತಾಡಿಕೊಂಡು ಅಂತ ನೋಡಿ 149 ಟೈಮ್ ಮಾಡಿ. ಬೇಡ ಅಲ್ಲ, ಆಯ್ತಲ್ಲ, ಕೊಟ್ಟಿದೆ ಮುಖ್ಯ. ಯುವರ್ ಪ್ರಿರಾಗೇಟಿವ್. ಜಯಚಂದ್ರ ಒಂದ್ ಸೆಕೆಂಡ್, ಹಿರಿಯರು ಜಯಚಂದ್ರ ಹೇಳ್ತಾರೆ ಕೇಳಿ. ನಾನು ಜಯಚಂದ್ರ ಅವ್ರು ಹೇಳ್ತಾ ಇರೋದು ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅಲ್ಲಲ್ಲ, 149 ಇಸ್ ಅಪ್ಲಿಕೇಬಲ್ ಇಯರ್. ಆಮೇಲೆ ಅಧ್ಯಕ್ಷರೇ ಮುಂದುವರೆದು ಒಂದೇ ಸೆಕೆಂಡ್ ಅಲ್ಲಿ ನಾನು ಮಾತು ಮುಗಿಸ್ತೇನೆ. ನೋಡಿ, ಇಲ್ಲಿ ಕೌಲನ್ ಸೆಕ್ಟರ್ ಬುಕ್ ಅಲ್ಲಿ ಕೂಡ ಸ್ಪಷ್ಟವಾಗಿ ತಾವು ಹೇಳಿದ್ದಾರೆ. ಗವರ್ಮೆಂಟ್ ರೆಸೊಲ್ಯೂಷನ್ಸ್ ದೋ ನೋ ಪೀರಿಯಡ್ ಆಫ್ ನೋಟಿಸ್ ಹ್ಯಾಸ್ ಬೀನ್ ಪ್ರಿಸ್ಕ್ರೈಬ್ ಫಾರ್ ದ ಗವರ್ಮೆಂಟ್ ರೆಸೊಲ್ಯೂಷನ್ಸ್ ಇನ್ ಆಕ್ಚುಯಲ್ ಅಲ್ಲ, ಮತ್ತೆ ಅದನ್ನೇ ನಾನು ಹೇಳ್ತಾ ಇರೋದು. ದೇರ್ ಇಸ್ ನೋ, ವಿ ಆರ್ ಫಾಲೋಯಿಂಗ್ ದಿಸ್ ಇಸ್ ಎ ರೂಲ್ಸ್ ಬುಕ್ ಕೌಲನ್ ಸೆಕ್ಟರ್. ಓಕೆ, ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷರೇ, ನೀವು ಪೀರಿಯಡ್ ಆಫ್ ನೋಟಿಸ್ ಬಗ್ಗೆ ಇನ್ನೊಂದು ಇದೆಲ್ಲ ಸುಮ್ಮನೆ ನಿಮ್ಗೆ ಆಸಕ್ತಿ ಇಲ್ಲ. ಯು ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಟು ಡಿಸ್ಕಸ್ ಅಷ್ಟೇ, ಬೇರೆ ಅಲ್ಲ. ಯು ಡೋಂಟ್, ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಭಯ ನಮ್ಗೆ ಗೊತ್ತಿಲ್ಲ. ಬಟ್ ಯು ನಾಟ್ ಡೂಯಿಂಗ್, ಯು ಡೋಂಟ್ ಹ್ಯಾವ್ ಇಂಟ್ರೆಸ್ಟ್. ನೀವು ಮಾತಾಡಿ, ಕಿವಿಗೆಲ್ಲ ಇಯರ್ಫೋನ್ ಹಾಕಿ ಡಿಸ್ಕಸ್ ತಗೊಳ್ಳಿ. ನಾಟ್ ಲೆಸ್ ದನ್ 15 days ಎಲ್ಲ ತಗೊಳ್ಳಿ. ಆಯ್ತು, ನೀವು ಮಾತಾಡಿ. ಏನಿಲ್ಲ ಅದನ್ನು ಒಂದಕ್ಕೊಂದು ಹೇಳ್ತಾ ಇರ್ತಾರೆ. 147 is very clear. The date on 146 ಮಿನಿಸ್ಟರ್ ಅಲ್ದೇದವರಿಗೆ
ಗೌರ್ಮೆಂಟ್ ಸ್ಪಷ್ಟ ನಲ್ಲಿ ಆಗಿದೆ. ಇದ್ದೇದವರಿಗೆ ಬೇರೆ ಮೆಂಬರ್ಗೆ 147 ಈಸ್ ವೆರಿ ಕ್ಲಿಯರ್. ಅದರಿಂದ ನೀವು ರೂಲಿಂಗ್ ಕೊಟ್ಟಾಗಿದೆ. ಈಗ ನಾನು ಪ್ರಾರಂಭ ಮಾಡ್ತೀನಿ ಚರ್ಚೆನ. ಆಮೇಲೆ ಅವರು ಚರ್ಚೆ ಭಾಗವಹಿಸಲಿ. ಚರ್ಚೆನಲ್ಲಿ ವಿರೋಧ ಮಾಡೋದಿದ್ರೆ ಮಾಡಲಿ, ನಮ್ದೇನು ತಕರಾರಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಸ್ಪಷ್ಟನೆ ಬರಲಿ. ಏನ್ ಇದರಲ್ಲಿ ಸ್ಪಷ್ಟನೆ ಕೊಟ್ಟಾಯ್ತಲ್ರಿ? ಪೀರಿಯಡ್ ಆಫ್ ನೋಟಿಸ್ ಬಗ್ಗೆ ಇದೆ, ಪಾರ್ಲಿಮೆಂಟ್ ಆಯ್ತು. ಪ್ರೊಸೀಜರ್ಸ್ ಬಗ್ಗೆ ಇದೆ. ಅದು ನಾನು ಮತ್ತೆ ನೋಡಿ, ನಿಮ್ಗೆ ಆಸಕ್ತಿ ಇಲ್ಲ, ಬಹಳ ಸ್ಪಷ್ಟವಾಗಿದೆ. ಅದಕ್ಕೆ ನೀವು ಮುಂದುವರಿಸಿ. ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಹೋಗ್ಬಿಡಿ. ಪ್ರಶ್ನೆ ಇಲ್ಲ. ನೀವು ಕಂಟಿನ್ಯೂ ಮಾಡಿ. ಆಸಕ್ತಿ ಇಲ್ಲದೆ ಇವ್ರಿಗೆ ಆಸಕ್ತಿ ಇಲ್ಲ ಅಂತ ಅದರಿಂದ ವಿರೋಧ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೇಲ್ಗಡೆ ಅವರೆಲ್ಲ ನೋಡ್ತಾ ಇದ್ದಾರೆ. ಮೇಲ್ಗಡೆ ಅವ್ರನ್ನ ತೃಪ್ತಿ ಮಾಡಕ್ಕೋಸ್ಕರವಾಗಿ ಇವ್ರೆಲ್ಲ ಈ ತರ ಮಾಡ್ತಾ ಇದ್ದಾರೆ. ಏನ್ ಬೇಕಾದ್ರೆ ನೀವ್ಯಾರು ತೃಪ್ತಿ ಮಾಡೋದು? ಮೆಜಾರಿಟಿ ಇದೆ ಅಂತ ಏನ್ ಬೇಕಾದ್ರೆ ಮಾಡೋದು. ಹೌದೌದು, ಏನ್ ಬೇಕಾದ್ರೂ ಮಾಡೋದಲ್ಲ, ನಿಯಮಾವಳಿಗಳ ಪ್ರಕಾರ ಮಾಡೋದು. ಏನ್ ಬೇಕಾದ್ರೂ ಮಾಡೋದಲ್ಲ. ಸರ್ಕಾರ ಇರೋದು ನಿಯಮಾವಳಿಗಳ ಪ್ರಕಾರ ಸರ್ಕಾರ ಮಾಡೋದು. ಮಂಡಿಸಿದ ನಿರ್ಣಯ ಕ್ರಮಬದ್ಧವಾಗಿದೆ. ಅದಕ್ಕೆ ನಾನು ಮುಂದೆ ಅವಕಾಶ ಮಾಡಿಕೊಡ್ತೇನೆ. ಮುಂದುವರಿಸಿ. ಅಲ್ಲ, ಯಾವ ನಿಯಮದ ಪ್ರಕಾರ ಕ್ರಮಬದ್ಧವಾಗಿದೆ? ಅದು ಮತ್ತೆ ನಾನು ಹೇಳ್ತೇನೆ. ನೀವು ಯಾವ ಮುಂದುವರಿಸಿ. ನಿಯಮದ ಪ್ರಕಾರ ಇದೆ ಕ್ರಮಬದ್ಧವಾಗಿದೆ? ಮುಖ್ಯಮಂತ್ರಿಗಳೇ, ನೀವು ಹಿಂಗೆ ಸದನ ನಿಯಮನ ನೀವ್ ಹಿಂಗೆ ಅದನ್ನ ಹೇಳಿ. ನಿಮ್ಗೆ ಏನಾದ್ರು ಒಂದು ಮಾತಾಡದೇ ಇರ್ಬೇಕಷ್ಟೇ. ವ್ಯಂಗ್ಯ ಮಾತುಗಳನ್ನು ಹೇಳಬಾರ್ದು. ನಿಯಮದ ಉತ್ತರ ಮಾತಾಡಿ. ಈಗ ಅಲ್ಲಿಗೆ ಬಂದ್ರಿ. ಇದೆಲ್ಲ ಹೋಯ್ತಾ? 147 ಹೋಯ್ತು. ನಿಮ್ಮೆಲ್ಲ ಹೇಳಿದ್ರು ಉಂಟಲ್ಲ. ಅಲ್ಲ, ನೀವು ಪೀಠದಲ್ಲಿ ಕೂತ್ಕೊಂಡು ನಿಯಮ ಕೇಳಕ್ಕೆ ತಯಾರಿಲ್ಲ ನೀವು ಅಂದ್ರೆ. ಮಾನ್ಯ ಅಧ್ಯಕ್ಷರೇ, ನೋಟಿಸಿನ ಅವಧಿ ಬಗ್ಗೆ ಸ್ಪಷ್ಟತೆ ಇದೆ. ಒಂದು ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಇಲ್ಲದ ಮತ್ತು ಪೂರ್ಣ ಕಾಯ್ದೆಯನ್ನ ಮಹಾತ್ಮ ಗಾಂಧೀಜಿ ಪೂರ್ಣ ದಿನಗಳನ್ನು ಲೆಕ್ಕ ಹಾಕುವಂತೆ ರಾಷ್ಟ್ರೀಯ ಯೋಜನೆ ಅದರ ಕಾಯ್ದೆಯನ್ನ ಡಿಸೆಂಬರ್ 17ನೇ ತಾರೀಕು 18ನೇ ತಾರೀಕು ಪಾಸ್ ಯಾರ ಜೊತೆನೂ ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ, ಜನಗಳ ಜೊತೆನೂ ಚರ್ಚೆ ಮಾಡಿಲ್ಲ. ಮಾಡಿ ಬಿಬಿಜಿ ಇದರಿಂದ ಏನಾಗಿದೆ ಅಂತಂದ್ರೆ, ಯಾರಿಗೋ ಹೈಕಮಾಂಡ್ಗೆ ಮನವೊಲಿಸಬೇಕು ಅನ್ನೋ ನೀವು ಮಾತಾಡುವಾಗ್ಲೂ ನಾವು ಹಿಂಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ. ನಾವು ಇಷ್ಟು ಜನ ಇದ್ದೀವಿ. ನಾವು ಎಲ್ಲ ನೀವು ಮಾತಾಡುವಾಗ ಮಾತಾಡಕ್ ಬಿಡಲ್ಲ ನಾವು. ಈ ತರ ಎಲ್ಲ ಅಡ್ಡಿಪಡಿಸ್ತಕ್ಕಂಥದ್ದು ಇದೆಯಲ್ಲ, ಇವ್ರನ್ನೆಲ್ಲ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ ನಾವು. ಹೈಕಮಾಂಡಿನ ಅಣತೆಯಂತೆ ಈ ಸರ್ಕಾರ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ. ಹೈಕಮಾಂಡ್ಗೆ ತೃಪ್ತಿಪಡಿಸಬೇಕಾಗಿದೆ. ಇವರು ಕುರ್ಚಿ ಭದ್ರಪಡಿಸಿಕೊಳ್ಬೇಕಾಗಿದೆ. 40% ಕೊಡ್ಲಿಕ್ಕಾಗಿದೆ. ಸರ್ಕಾರ ದಿವಾಳಿ ಆಗಿದೆ. ಇವರಿಗೆ JJM ದುಡ್ಡು ಬಿಡುಗಡೆ ಮಾಡಕ್ಕಾಗಿಲ್ಲ. ಸರ್ಕಾರ ದಿವಾಳಿ ಆಗಿದೆ. 13,000 ಕೋಟಿ ಬಿಡುಗಡೆ ಮಾಡಕ್ಕಾಗಿಲ್ಲ. ಸರ್ಕಾರ ದಿವಾಳಿ ಆಗಿದೆ. 15 ಹಣಕಾಸು ಆಯೋಗ ವಿಶೇಷ ಅನುದಾನ ಕೊಡಕ್ಕಾಗಿಲ್ಲ ನಿಮ್ಮ ಕೈಲಿ. ಬಜೆಟ್ ಕೊಡಕ್ಕಾಗಿಲ್ಲ ನಿಮ್ಮ ಕೈಲಿ. ಅದನ್ನೆಲ್ಲ ಕೂಡ ಸಹಕರಿಸಬೇಕಂತ ಕೇಳಿಕೊಂಡು ಮಾನ್ಯ ಅವ್ರ ಸರ್ಕಾರದ ನಿರ್ಣಯ ಅವ್ರು ಮಾಡ್ಕೊಂಡ್ಲಿ ಅದನ್ನ ಅಂತ ಹೇಳಿದ್ರೆ ನಾವೆಲ್ಲ ಸೇರ್ಕೊಂತೀರ, ನಾವೆಲ್ಲ ಕೇಂದ್ರ ಸರ್ಕಾರಕ್ಕೆ ನೋಡಿ ವಿರೋಧ ಮಾಡಕ್ಕಾಗತ್ತ ನಾವು? ಈಗ ನಾನು ಏನ್ ಹೇಳಿದ್ದೆ ಅಲ್ಲ, ಅದೆಲ್ಲ ಆಗಲ್ಲ. ಅವರು ಖುಷಿ ಪಡಿಸ್ಕೊಬೇಕು ಹಾಗೆಲ್ಲ ನೋಡಿ. ಯಾವುದೇ ಒಂದು ನಿರ್ಣಯ ಕೂಡ ನಮ್ಮ ಸರ್ಕಾರ ಎಲ್ಲಿ ಕೂಡ ಇರುವುದಿಲ್ಲ. ಹಿಂದೆ ಕೂಡ ಆಗ್ಲಿಲ್ಲ, ಈಗಲೂ ಕೂಡ ಆಗಲಿಲ್ಲ, ಮುಂದೆ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಹೇಳಿದೆ. ಒಂದು ಸದನದಲ್ಲಿ ಚರ್ಚೆ ಮಾಡುವಾಗ ಸರ್ಕಾರ ಒಂದು ನಿರ್ಣಯ ಮಂಡಿಸುವಾಗ ಅದು ಯಾವಾಗಲೂ ಕೂಡ ಸದನ ನಿರ್ಣಯಿಸ್ತದೆ. ಸರ್ವಾನುಮತ ನೀವೆಲ್ಲರೂ ಕೂಡ ಒಪ್ಪಿದ್ರೆ ಅದು ಸರ್ವಾನುಮತದಿಂದ ಸದನ ಅಂತ ಹೇಳ್ತೀವಿ, ಇಲ್ಲದ ಬರೀ ಸದನ ಅಂತ ಮಾತ್ರ ಬರ್ತದೆ. ಇದು ಇರುವಂತದ್ದು. ಆದ ಕಾರಣ ಸರ್ವಾನುಮತ ಅಂತ ಅವ್ರು ಹೇಳಿಲ್ಲಲ್ಲ. ಸರ್ವಾನುಮತ ಮತದಲ್ಲಿ ಅದು ನೀವು ಬಂದ ಎಲ್ಲ ಸೇರಿಸಿದಾಯ್ತು. ಸದನ ನಿರ್ಣಯಿಸುತ್ತದೆ ಅಂತ ಅದು ಹಾಗೆ ನಿರ್ಣಯ ಮಾಡೈತಿ. ಈಗ ನೋಡಿ, ಸರ್ವಾನುಮತದಿಂದ ಹೇಳಿದ್ರೆ ಅದೆಲ್ಲವೂ ಕೂಡ ಬಂತು. ಇಲ್ಲದಿದ್ರೆ ಸದನ ಅಂತ ಇರುವುದೇ ಹಾಗೆ ಅದು. ಆದ ಕಾರಣ ತಾವೆಲ್ಲವೂ ಕೂಡ ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಮುಖ್ಯಮಂತ್ರಿಗಳು ಚರ್ಚೆ ಇದು ಮಾಡಲಿ. ಮತ್ತೆ ನೀವು ಮಾತಾಡೋ ಏನೇನು ಬೇಕಾದ್ರೆ ಮಾತಾಡಿ. ಅಧ್ಯಕ್ಷರೇ, ನಾನು ಈ ಸದನದಲ್ಲಿ
42